ಅದು ಏಷ್ಯಾದ ಅತಿ ದೊಡ್ಡ ಸೋಲಾರ್ ಪಾರ್ಕ್. ಆದರೆ ಆ ಸೋಲಾರ್ ಪಾರ್ಕ್ ಬಗ್ಗೆ ಆಗಾಗ ಕೆಲವೊಂದಷ್ಟು ಅಕ್ರಮದ ವಾಸನೆ ಬರೋದು, ಜೊತೆಗೆ ಅಲ್ಲಿರುವಂತಹ ಅಧಿಕಾರಿಗಳೇ ಗೋಲ್ಮಾಲ್ ಮಾಡೋದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಬರೋದು ಹೊಸತೇನಲ್ಲ. ಈಗಲೂ ಕೂಡ ಅಂಥದ್ದೇ ಒಂದು ಗುಸುಗುಸು ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರಕ್ಕೆ ಸುಮಾರು ಕೋಟಿ ನಷ್ಟ ಅನುಭವಿಸುವ ರೀತಿ ಆಗ್ತಾ ಇದೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಏನದು ಆರೋಪ? ಡೀಟೇಲ್ಸ್ ನೋಡೋಣ ಬನ್ನಿ. ಏಷ್ಯಾದ ದೊಡ್ಡ ಸೋಲಾರ್ ಕಂಪನಿಗಳ ಕಳ್ಳಾಟ ಬಯಲು. ಗ್ರಾಮ ಪಂಚಾಯತ್ಗೆ 1 ಕೋಟಿ ತೆರಿಗೆ ಪಾವತಿಸದ ಕಂಪನಿಗಳು, ಹಣ ಇಲ್ಲದೆ ಅಭಿವೃದ್ಧಿಯಿಂದ ವಂಚಿತವಾದ ಗ್ರಾಮಗಳು. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಲ್ಲಿ ಸರ್ಕಾರ 100 ಎಕರೆಯಲ್ಲಿ ಸೋಲಾರ್ ಪಾರ್ಕ್ ನಿರ್ಮಿಸಿದೆ. ಸರ್ಕಾರಿ ಹಾಗೂ ಪಾಳು ಬಿದ್ದ ರೈತರ ಜಮೀನುಗಳಲ್ಲಿ ಸೋಲಾರ್ ಪ್ಯಾನೆಲ್ ಅಳವಡಿಸಿದೆ. 4 ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 10 ಖಾಸಗಿ ಸೋಲಾರ್ ಕಂಪನಿಗಳು ಸೌರ ವಿದ್ಯುತ್ ಉತ್ಪಾದನೆ ಮಾಡ್ತಿವೆ. ಆದರೆ ಕಳೆದ 7-8 ವರ್ಷದಿಂದ ಗ್ರಾಮ ಪಂಚಾಯತಿಗೆ 1 ಕೋಟಿ ರೂಪಾಯಿ ಕಂದಾಯವನ್ನ ಕಟ್ಟದೆ ಕಳ್ಳಾಟ ಆಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಒಂದು ಪಂಚಾಯತಿಗೆ ಮಾತ್ರ ಕೊಟ್ಟಿದ್ದಾರೆ, ನಮಗೆ ಯಾರು ಕಟ್ಟಿಲ್ಲ ಅಂತ. ಅದು ಬಳ್ಳೂರು ತಿರುಮಣಿ 2 ಕೊಟ್ಟಿದ್ದಾರೆ, ಇದು ಉಳಿದವರು ಮಾಹಿತಿ ಕೊಟ್ಟಿಲ್ಲ. ಸೊ ಮೌಖಿಕವಾಗಿ ಹೇಳಿದ್ದಾರೆ ನಮಗೆ ಯಾವುದು ತೆರಿಗೆ ಬಂದಿಲ್ಲ ಅಂತ. ನಾಗರಮಡಿಕೆಗೆ ಮಾತ್ರ 2 ಕಂಪ್ನಿಯವರು ಸ್ವಲ್ಪ ಅಂದರೆ ಫುಲ್ ಪೇಮೆಂಟ್ ಅಲ್ಲ, ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಅದು ಈ ವಾರದಲ್ಲಿ ಕೊಡ್ತಾರೆ. ಕೆಎಸ್ಪಿಡಿಸಿಎಲ್ನಿಂದ ಖಾಸಗಿ ಕಂಪನಿಗಳಿಗೆ ವಿದ್ಯುತ್ ಉತ್ಪಾದನೆಗೆ ಗುತ್ತಿಗೆ ಕೊಡಲಾಗಿದೆ. ಆದರೆ ಇಲ್ಲಿವರೆಗೂ ಕನಿಷ್ಠ 10 ಖಾಸಗಿ ಸೋಲಾರ್ ಕಂಪನಿಗಳು ಕಳೆದ 7-8 ವರ್ಷಗಳಿಂದ ಸ್ಥಳೀಯ ಗ್ರಾಮ ಪಂಚಾಯಿತಿಗಳಿಗೆ ತೆರಿಗೆ ಪಾವತಿಸದೆ ಬೃಹತ್ ಗೋಲ್ಮಾಲ್ ಮಾಡಿವೆ. ಒಳ್ಳೂರು ಗ್ರಾಮ ಪಂಚಾಯಿತಿಗೆ ಇಲ್ಲಿವರೆಗೂ 20 ಲಕ್ಷ ರೂಪಾಯಿ ತೆರಿಗೆ ವಸೂಲಿಯಾಗಬೇಕಿದೆ. ಇವರು ಮಾಹಿತಿಯನ್ನ ಎಲ್ಲ ಒಂದು ಕಡೆ ಮರೆಮಾಚ್ತಾ ಇದ್ದಾರೆ. ಅಟ್ಲೀಸ್ಟ್ ಹೇಳ್ಬೋದು ಇಷ್ಟು ಕಟ್ಟಬೇಕು ಅಂತ, ಉದ್ದೇಶಪೂರ್ವಕವಾಗಿ ಮರೆಮಾಚ್ತಾರೆ ಅಂತಂದ್ರೆ ಏನೋ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಸೊ ಇದನ್ನು ಮಾಹಿತಿಯನ್ನು ತಗೊಂಡು ನೀವು ಹೇಳಿದಂಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರ್ತೀವಿ, ಸಂಬಂಧಪಟ್ಟವರ ಗಮನಕ್ಕೂ ತರ್ತೀವಿ, ಒಂದು ಹೋರಾಟವನ್ನು ರೂಪಿಸ್ತೀವಿ. ಯಾಕೆಂದರೆ ಇದರಿಂದ ಸ್ಥಳೀಯ ಪ್ರದೇಶಗಳು ಅಭಿವೃದ್ಧಿಯಾಗೋದಕ್ಕೆ ಕುಂಠಿತ ಆಗ್ತದೆ. ತೆರಿಗೆ ಕಟ್ಟಬೇಕಾಗಿದ್ದು ಅವರ ಜವಾಬ್ದಾರಿ ಇದೆ. ಈ ತೆರಿಗೆ ಹಣ ವಸೂಲಿಯಾದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ರಸ್ತೆ, ಚರಂಡಿ, ಬೀದಿ ದೀಪ, ಅಂಗನವಾಡಿಗಳಿಗೆ ಕುಡಿಯೋ ನೀರು ಮತ್ತಿತರ ಮೂಲಭೂತ ಸೌಲಭ್ಯಗಳನ್ನು ಒದಗಿಸೋಕೆ ಸಹಕಾರಿಯಾಗುತ್ತೆ. ಬಿಕೆಹಳ್ಳಿ, ಕೋಟಗುಡ್ಡ, ವೆಂಕಟಾಪುರ ಗ್ರಾಮ ಪಂಚಾಯಿತಿಗಳಲ್ಲಿಯೂ ಸಹ ಸೋಲಾರ್ ಪಾರ್ಕ್ ನಿರ್ಮಾಣ ಆಗಿದೆ. ಆದರೆ ಈ ಪಂಚಾಯಿತಿಗಳಲ್ಲಿಯೂ ಸಹ ತೆರಿಗೆ ವಸೂಲಿ ಆಗ್ತಿಲ್ಲ. ಸಿಎಸ್ಆರ್ ಫಂಡ್ನಿಂದ ಊರಿನ ಅಭಿವೃದ್ಧಿ ಮಾಡೋದಿರಲಿ, ಈ ಕಂಪನಿಗಳು ಸರಿಯಾಗಿ ತೆರಿಗೆಯನ್ನು ಕಟ್ಟದೆ ಭೂಮಿ ಕೊಟ್ಟ ಊರಿಗೆ ವಂಚನೆ ಮಾಡ್ತಿವೆ. ಮಂಜುನಾಥ್, ಪಬ್ಲಿಕ್ ಟಿವಿ, ತುಮಕೂರು.